ಜೀನುಗುಡ್ಡೆ ಹನುಮಂತರಾಯ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ನಾವು ಬಂದಿದ್ದೀವಿ. ಇಲ್ಲಿನ ಅರ್ಚಕರು ನಮ್ಮ ಜೊತೆ ಇದ್ದಾರೆ. ಇಲ್ಲಿಯ ದೇವರ ಬಗ್ಗೆ ಅವರು ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾರೆ. ಅದೇನಂತಂದರೆ ಇಲ್ಲಿ ಏನೇನು ಪವಾಡಗಳು ನಡೆದಿದೆ ಹನುಮಂತನಿಂದ, ಮತ್ತು ಆ ದೇವರು ಇಲ್ಲಿ ಬಂದು ನೆಲೆಸಿದಂಥ ಕಥೆ ಏನು, ಅಲ್ಲಿಂದ ಇಲ್ಲಿವರೆಗೂ ಜನ ಯಾವ ರೀತಿ ಇದನ್ನ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ, ಇದನ್ನೆಲ್ಲ ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ. ನಾನು ನಿಮ್ಮ ಕಲಾಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಜೇನ್ಕಲ್ಗುಡ್ಡದ ಆಂಜನೇಯ ಸ್ವಾಮಿ ದೇವಸ್ಥಾನದ ಪಾದದಿಂದ ಈಗ ಹೊರಟಿದ್ದೀವಿ. ದೇವಸ್ಥಾನದೊಳಗಡೆ ನಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡು ತಂದೆ ಅಂತ ಈ ಭಗವಂತನ ಹತ್ರ ಕೇಳಿಕೊಂಡು ಆಶೀರ್ವಾದ ಪಡ್ಕೊಂಡು ಬರೋಣ ಬನ್ನಿ. ಕೊಂಡು ಬಂದರೆ ದೇವಸ್ಥಾನದ ಪಕ್ಕದಲ್ಲೇ ಬಂದಂಥ ಭಕ್ತಾದಿಗಳು ಕೈ ಕಾಲು ಮುಖ ತೊಳಿಲಿ ಅಂತ ಒಂದು ನಲ್ಲಿ ಇರಿಸಿದ್ದಾರೆ. ಆ ನಲ್ಲಿಯಲ್ಲಿ ಕೈ ಕಾಲು ಮುಖವನ್ನು ತೊಳ್ಕೊಂಡು ಒಳಗಡೆ ಹೋಗೋಣ ಬನ್ನಿ. ಜೀನುಗುಡ್ಡೆ ಹನುಮಂತರಾಯ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ನಾವು ಬಂದಿದ್ದೀವಿ. ಇಲ್ಲಿನ ಅರ್ಚಕರು ನಮ್ಮ ಜೊತೆ ಇದ್ದಾರೆ. ಇಲ್ಲಿಯ ದೇವರ ಬಗ್ಗೆ ಅವರು ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾರೆ. ಅದೇನಂತಂದರೆ ಇಲ್ಲಿ ಏನೇನು ಪವಾಡಗಳು ನಡೆದಿದೆ ಹನುಮಂತನಿಂದ, ಮತ್ತು ಆ ದೇವರು ಇಲ್ಲಿ ಬಂದು ನೆಲೆಸಿದಂಥ ಕಥೆ ಏನು, ಅಲ್ಲಿಂದ ಇಲ್ಲಿವರೆಗೂ ಜನ ಯಾವ ರೀತಿ ಇದನ್ನ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ, ಇದನ್ನೆಲ್ಲ ಈಗ ನಮ್ಮ ಅರ್ಚಕರು ತಿಳಿಸ್ಕೊಡ್ತಾರೆ. ಬನ್ನಿ, ಅವ್ರನ್ನ ನಿಮಗೆ ತೋರಿಸ್ತೀನಿ. ಸರ್ ನಮಸ್ಕಾರ. ಮತ್ತು ನಿಮ್ಮ ಹೆಸರು? ನಮ್ಮ ಹೆಸರು ರಾಜೇಶ್ ಅಂತ. ಹಾಂ, ನಾವು ಇಲ್ಲಿ ಹೆಗ್ಗೂರ್ನೂರು ಪಕ್ಕ ಊರಿದೆ, ಇಲ್ಲಿ ಹೆಗ್ಗೂರು ಅಂತ, ಹೆಗ್ಗೂರ್ನೂರು. ನಾವು ಸುಮಾರು ತಲಾಂತರದಿಂದ ನಾವು ಇಲ್ಲೇ ಪೂಜೆ ಮಾಡ್ಕೊಂಡು, ನಮ್ಮ ಕುಟುಂಬದವರೇ ಪೂಜೆ ಮಾಡ್ಕೊಂಡು ಬರ್ತಾ ಇರೋದು. ಸುಮಾರು ಹೆಚ್ಚು ಕಮ್ಮಿ ನಮಗೆ ಗೊತ್ತಿರೋಂಗೆ ಒಂದು 100 ವರ್ಷದ ಮೇಲಾಗಿದೆ ಇದೆಲ್ಲ. 100 ವರ್ಷದಿಂದನೂ ನಿಮ್ಮ ಕುಟುಂಬದವರೇ? ನಮ್ಮ ಕುಟುಂಬದವರೇ ಮಾಡ್ತಾ ಇರೋದು. ನಿಮ್ಮ ಕುಟುಂಬದ ಹೆಸರು ಸರ್? ನಮ್ಮ ತಂದೆ ಹನುಮಂತೇಗೌಡರು ಕುಟುಂಬ ಅಂತ, ಹೊನ್ನೇಗೌಡರು ಹನುಮಂತೇಗೌಡರು ಕುಟುಂಬ ಹೆಗ್ಗೂರು ಅಂತ. ಅಂದರೆ ನಾವು ಈ ದೇವಸ್ಥಾನದ ಪೂಜೆ ಅರ್ಚಕರು ಅಂತ ಹೇಳಿದ್ರೆ ಸಾಕು, ನಮ್ಮ ಊರಲ್ಲೇ ಹೆಗ್ಗೂರಿನಲ್ಲಿ ಭಾಳ ಪ್ರಸಿದ್ಧಿ ಆದವರು. ಆಮೇಲೆ ಈ ದೇವಸ್ಥಾನದಲ್ಲಿ ಸುಮಾರು ನಮ್ಮ ತಲ ನಮ್ಮ ತಾತ ಮುತ್ತಾತ, ಅವ್ರ ತಾತ, ನಮ್ಮ ತಂದೆ, ಈಗ ನಮ್ಮ ಮಕ್ಕಳುಗಳು ಎಲ್ಲ ಈಗ ಪೂಜೆ ಮಾಡ್ತಾ ಇರೋದು ನಾವೇ. ಸರದಿ ಒಂದು 15 ದಿವಸ, ತಿಂಗಳು ಅಂತ ನಮ್ಮ ಅಣ್ಣ ತಮ್ಮದಿರೆಲ್ಲ ಸೇರ್ಕೊಂಡು ಸರದಿಯಲ್ಲಿ ಪೂಜೆ ಮಾಡ್ತಾ ಇದ್ದೀವಿ. ಇದು ಗೌರಿ ಹಬ್ಬಗಳಲ್ಲಿ ವಿಶೇಷ ಏನಂದರೆ ಇಲ್ಲಿ ಜಾತ್ರೆ ಮಹೋತ್ಸವ ಜೋರ ನಡೀತದೆ. ಬಾಯಿ ಬೀಗ ಮತ್ತು ಇಲ್ಲಿ ದೇವ್ರ ಉತ್ಸವ ಭಾಳ ವಿಜೃಂಭಣೆಯಿಂದ ಜೋರ ನಡೀತದೆ. ಯಾವ ಸಮಯದಲ್ಲಿ ನಡೆಯೋದು? ಇದು ಗೌರಿ ಹಬ್ಬದ ದಿವಸದಲ್ಲಿ ನಡೆಯೋದು. ಗೌರಿ ಹಬ್ಬದಲ್ಲಿ ನಡೀತದೆ. ಎಷ್ಟು ದಿನ ನಡೆಯುತ್ತೆ? ಅದು 2 ದಿವಸ ನಡೀತದೆ. 2 ದಿವಸ ಜಾತ್ರೆ ಇರುತ್ತೆ, ಬಾಯಿ ಬೀಗ ಇರುತ್ತೆ. ಅಲ್ಲಿ ಕೆಳಗಡೆ ನಮ್ಮದು ಕಲ್ಯಾಣಿ ಅಂತ ಇದೆ. ಆ ಕಲ್ಯಾಣಿಯಿಂದ ದೇವ್ರು ತಗೊಂಡು ಅಲ್ಲಿಂದ ಎಲ್ಲ ಹೆಂಗಸರು ಮಕ್ಕಳೆಲ್ಲ ಬಾಯಿ ಬೀಗ ಹಾಕೊಂಡು ಅಲ್ಲಿಂದ ದೇವರು ತಗೊಂಡು ಇಲ್ಲಿ ಬಂದು ಬಿಚ್ಚಿ ಅವತ್ತು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಇದು ಹನುಮಂತರಾಯ ನಮ್ಮ ಬನ್ನೂರು ಹೋಬಳಿಗೆ ಭಾಳ ಫೇಮಸ್ ದೇವರು. ಇಡೀ ಬೀಡ್ನಳ್ಳಿ, ಮಾರ್ಗನಹಳ್ಳಿ
ಗುಡುಗುಪ್ಲು ಆಂಕ್ಲಹಳ್ಳಿ, ಬನ್ನೂರು, ನರಸೀಪುರ ಪೂರ್ತಿ ಇದು ಮುಜರಾಯಿಗೆ ಸೇರಿದಂಥ ದೇವಸ್ಥಾನ, ಧಾರ್ಮಿಕ ಗತಿ ಇಲಾಖೆಗೆ ಸೇರಿದಂಥ ದೇವಸ್ಥಾನ ಇದು. ಭಾಳ ವಿಜೃಂಭಣೆಯಿಂದ ನಡೀತದೆ. ಏನೇ ಕಷ್ಟಗಳಿದ್ರು ಬಂದು ಅವ್ರು ಬೆಳಿಗ್ಗೆ ಒಂದು ಟೈಮು ಯಾರು ಅವ್ರು ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಇದಾಗಿಲ್ಲ ಅಂತ ಕಷ್ಟಗಳು ಹೇಳ್ಕೊಂಡು ಬಂದು ಇಲ್ಲಿ ಹೂ ಕೇಳ್ತಾರೆ ಬೆಳಿಗ್ಗೆ ಹೊತ್ತು. ಅವ್ರಿಗೆ ಏನೋ ಫಲ ಸಿಗುತ್ತೆ ಅಂತ ಅನ್ನೋರಿಗೆಲ್ಲ ಹೂ ಬಲಗಡೆ ಹೂ ಕೊಡ್ತಾನೆ, ಎಲ್ಲ ಅಂದ್ರೆ ಎಕಡೆ ಕೊಡ್ತಾನೆ. ಹಿಂಗೆ ಪ್ರತಿದಿನ ಹೂ ಕೇಳೋದು ನಿತ್ಯ ಪೂಜೆ ಇದು. ಆಮೇಲೆ ಸಂಕ್ರಾಂತಿ ಹಬ್ಬದಲ್ಲಿ, ಯುಗಾದಿ ಹಬ್ಬದಲ್ಲಿ ನಾವು ಬನ್ನೂರು ತಿರುಮಕೂರು ಹೊಳೆ ಇದೆ, ಅಲ್ಲಿಂದ ದೇವ್ರು ತಂದು ನೀರು ತಂದು ಇಲ್ಲಿ ತೊಳೆದು ಆ ಹಬ್ಬದ ಯುಗಾದಿ ಹಬ್ಬದ ದಿನ ಅವತ್ತು ಭಾಳ ಅದ್ಭುತವಾಗಿ ನಡೀತದೆ ಪೂಜೆ ಪುರಸ್ಕಾರಗಳೆಲ್ಲ. ಸಂಕ್ರಾಂತಿ ಹಬ್ಬದಲ್ಲಂತೂ ಇನ್ನೂ ಜೋರಾಗಿ ನಡೀತದೆ. ಯುಗಾದಿ ಹಬ್ಬ, ಸಂಕ್ರಾಂತಿ ಹಬ್ಬ ಎಲ್ಲ ಹಬ್ಬಗಳಲ್ಲೂ ವಿಶೇಷ ಪೂಜೆ. ಅದರಲ್ಲೂ ಶ್ರಾವಣ ಮಾಸದಲ್ಲಂತೂ ಸಂಪೂರ್ಣ ಶನಿವಾರ 4 ಶನಿವಾರನೂ ಜಾತ್ರೆ ನಡೀತದೆ. 5ನೇ ಇದಕ್ಕೆ ನಾವು ಇಲ್ಲಿ ಗೌರಿ ಹಬ್ಬ ಜಾತ್ರೆ, ಇಲ್ಲೆಲ್ಲ ಅಂಗಡಿ ಮುಂಗಟ್ಟೆಲ್ಲ ಭಾಳ ಜೋರಾಗಿ ವೈಭವ ನಡೀತದೆ. ತುಂಬ ಈ ದೇವಸ್ಥಾನಕ್ಕೆ ಭಾಳ ದೊಡ್ಡ ಇತಿಹಾಸನೇ ಇದೆ. ಎಲ್ಲ ಕಷ್ಟ ಅಂದವರೆಲ್ಲ ಸಾವಿರ, ಈಗ ಬನ್ನೂರಿನವ್ರೊಬ್ಬರು ನಮ್ಮ ಕೆಂಪೇಗೌಡ ಕುಬ್ಳೂರು ಬೆಂಗಳೂರು ಚಿಕ್ಕಪೇಟೆಯಲ್ಲಿ ಅವರು ಕಾರ್ಪೊರೇಟರ್ ಆಗಿದ್ದಾರೆ. ಹೆಚ್ಚು ಕಮ್ಮಿ ಒಂದು 20 ಲಕ್ಷ ಖರ್ಚು ಮಾಡಿ ಇದಕ್ಕೆಲ್ಲ ಗ್ರಾನೈಟ್ ಹಾಕ್ಸಿ, ಇವೆಲ್ಲ ಜನರೇಟರ್ ಮಡಗಿ, ಈ ವಿಗ್ರಹಗಳೆಲ್ಲ ತಂದು ಮಡಗಿ, ಇವೆಲ್ಲ ಅಲಂಕಾರ ಮಾಡಿ ಹುಸಿ ಖರ್ಚು ಮಾಡಿಲ್ಲ. ಅವರು ಮಗಳು ಕಾರ್ಪೊರೇಟ್ರು, ಅವಯ್ಯನೂ ಕಾರ್ಪೊರೇಟ್ರು, ಅವ್ರ ಹೆಂಡ್ತಿನೂ ಕಾರ್ಪೊರೇಟ್ರು. ಎಲ್ಲ ಫೋಟೋ ಹಾಕಿದೆ ನೋಡಿ ಅವರೆಲ್ಲ. ಬೆಂಗಳೂರಿನಲ್ಲಿ ಅವರು ಈ ದೇವ್ರ ಬಗ್ಗೆ ದೇವರು ಎಲ್ಲ ಬೇಕಾದಷ್ಟು ಇವರು ದೇವ್ರ ದಾನಿಗಳಿದ್ದಾರೆ. ಎಲ್ಲ ದಾನ ಮಾಡೋದು, ಇಲ್ಲಿ ಏನೇ ಇದ್ರೂ ಅವ್ರ ಕಷ್ಟಗಳಿದ್ರು ಬಂದು ಹೇಳ್ಕೊಂಡು ಪರಿಹಾರ ಮಾಡ್ಕೊಂಡು ಒಳ್ಳೆ ವಿಜೃಂಭಣೆ ಪೂಜೆ ಮಾಡಿ ಹನುಮಂತರಾಯ ಎಲ್ರಿಗೂ ಒಳ್ಳೇದು ಮಾಡ್ಕೊಂಡು ಬಂದೇವನು ಇಲ್ಲಿವರೆಗೂ. ಈ ವಾರದಲ್ಲಿ 2 ದಿನ ಭಾನುವಾರ, ಬುಧವಾರ ಮರಿ ಕೂದು ಇಲ್ಲೆಲ್ಲ ಹಬ್ಬ ಮಾಡ್ತಾರೆ. ಕೋಳಿ ಕುಯ್ಯೋದು, ಮರಿ ಕುಯ್ಯೋದು, ಅವ್ರು ಅರ್ಕೆ ಮಾಡ್ಕೊಂಡಂಗಿಲ್ಲ. ಇಲ್ಲೆಲ್ಲ ಊಟದ ಹಬ್ಬ ಮಾಡೋದು, ನಾಮಕರಣ ಮಾಡೋದು, ಬೀಗ್ರೂಟಗಳು ಮಾಡೋದು, ಹಿಂಗೆಲ್ಲ ಅವ್ರ ಮನಸ್ಸಿಗೆ ಇಚ್ಛೆ ಬಂದಂಗೆಲ್ಲ ಬಂದಿಲ್ಲಿ ಹಬ್ಬಗಳನ್ನ ಮಾಡಿ ಸಂತೃಪ್ತಿ ಊಟ ಮಾಡಿ ಎಲ್ಲರ ಜನಕ್ಕೆಲ್ಲ ಅನ್ನದಾನ ಮಾಡಿ ಬಡ ಹನುಮಂತರಾಯ ಇಲ್ಲಿ ಅಕ್ಕಪಕ್ಕ ಸುತ್ತ ಹಳ್ಳಿಯವ್ರಿಗೆಲ್ಲ ಇದು ದೇವರು ಆರಾಧ್ಯ ದೇವ ಆಗಿದ್ದಾರೆ ನಮ್ಮ ಹನುಮಂತರಾಯ ಸ್ವಾಮಿ. ಥ್ಯಾಂಕ್ ಯು. ಈ ದೇವಸ್ಥಾನದ ವಿಶಿಷ್ಟತೆಗಳನ್ನ ಅರ್ಚಕರು ಒಂದೇ ಸಾರಿ ಸಂಪೂರ್ಣವಾಗಿ ನಿಲ್ಲಿಸಿದಾಗೆ ಹೇಳಿದ್ರು. ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಹೇಳಿದ್ರು. ಇಲ್ಲಿ ನಡೆದಂತಹ ಆ ವೈಭವಗಳು ಮತ್ತು ಇಲ್ಲಿ ಆರಾಧಿಸುವಂತಹ ಹನುಮಂತನ ಭಕ್ತರುಗಳು ಇವರೆಲ್ಲ ಸೇರಿ ಇದೊಂದು ದೇವಸ್ಥಾನನ ತುಂಬ ಇನ್ನೂ ಅಭಿವೃದ್ಧಿ ಮಾಡಲಿ ಮತ್ತು ಅತಿ ಹೆಚ್ಚು ಈ ನನ್ನ ಬ್ಲಾಗ್ ನೋಡಿ ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳೆಲ್ಲ ಹೆಚ್ಚಲಿ ಅಂತ ಕೇಳ್ಕೊತಾ ಇಲ್ಲಿಂದ ನಾವೀಗ ಹೊರಡ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಕಲಾಚಂದನ 1438 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.